ಏ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಹೇ ಪರಮಾತ್ಮ ವಾಸುದೇವ ಎಲ್ಲಿರುವೆ ತಂದೆ? ಏ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ ಏ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಹೇ ಪರಮಾತ್ಮ ದಿನರ ಸಲಹುವ ದಾನವ ವೈರಿ ದಿನರ ಸಲಹುವ ದಾನವ ವೈರಿ ಧ್ಯಾನವ ಮಾಡುವೆನು ಕೃಪೆ ತೋರು ಹರಿಯೇ ಧ್ಯಾನವ ಮಾಡುವೆನು ಕೃಪೆ ತೋರು ಹರಿಯೇ ಏ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಹೇ ಪರಮಾತ್ಮ ಕೇಶವ ನಿನ್ನಯ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ಹೇ ಪರಮಾತ್ಮ ನಿನ್ನಯ ನಾಮಾಮೃತವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ನಿನ್ನ ನೋಡಲೆಂದೇ ಓಡೋಡಿ ಬಂದೆ ನಿನ್ನ ನೋಡಲೆಂದೇ ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ 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 ಸಾತ್ಯಕಿ ಸಾತ್ಯಕಿ ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿಯ ನಿನ್ನ ಪ್ರಾಣಸಕನು ಪಾರ್ಥ? ನಿನ್ನ ವಿಳಂಬ ನೀತಿಯಿಂದ ಎಲ್ಲವೂ ಹಾಳಾಯಿತು. ಏಕೆ ಸಾತ್ಯಕಿ, ಏನಾಯಿತು? ಅದನ್ನು ನಾನು ಹೇಳಲಾರೆ, ನೀನೇ ನೋಡು. ಓಹೋ, ಅಣ್ಣನಾದ ಸುಯೋಧನ ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ
ನಿನ್ನ ಆಲಕ್ಷ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನೆಂದು ಶ್ರೀಕೃಷ್ಣ ಪರಮಾತ್ಮನ ಬೆಂಬಲ ಪಡೆದನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾತ್ತಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದಿರೋದು ನಮಗೆ ಆನಂದದ ವಿಷಯ. ಯುಧಿಷ್ಠಿರ 4 ಸಹೋದರರು ಮತ್ತು ಪಾಂಚಾಲ್ಯ ಸಂಗಡ ಮತ್ತೊಂದು ಸಾರಿ ಚಿರ ದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆನು. ಇನ್ನ ಮೇಲೆ ನಿನ್ನ ಇಚ್ಛೆ ಪಾರ್ಥ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವಷ್ಟೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕೆಯನ್ನು ಪ್ರವೇಶಿಸಿದನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರವ ಬಾನವರ ಪದ ಬಲವು ಅವರಿಗೆ ದೊರೆಯುವುದು ದುರ್ಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರವೂ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದದಡದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಯಾವ ಸ್ಥಳದಲ್ಲಾದರೂ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನೇ ಸರಿ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಸುಯೋಧನ. ಗುರು ಪಾಂಡವರ ದಮನೀಯಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿತಿರುವುದೆಂಬುದನ್ನು ನಾನಿನ್ನೂ ಮರೆತಿಲ್ಲ. ನೀನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಗಿನೆಡೆಗೆ ನಡೆಸು. ಮೃತ್ಯುವನ್ನು ಒರೆಸಿ ಅಮೃತತ್ವವನ್ನು ನೀಡು. ಹೇಳು ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಶಬರಿಗಭಯವ ನಿತ್ಯ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳು. ಹೇ ಪರಮಾತ್ಮ ವಾಸುದೇವ, ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ನಗಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಅಗಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಹೇ ಪರಮಾತ್ಮ ವಾಸುದೇವ, ಯುಗ ಯುಗದ ಪರ್ಯಂತವು ನೀನೇ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀನೇ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಅಚ್ಚಿಯ ನಳಿಸಿ
ಮೋಕ್ಷವ ನೀಡಿದ ತಂದೆ ಋಗುಮುನಿ ದರ್ಪದ ಭಕ್ತಿಯ ನಡೆಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರವದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ ಹೇ ಪರಮಾತ್ಮ ವಾಸುದೇವ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ವಾಸುದೇವ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಹೊರತಗಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ಹೊರತಗಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರವದನ ಓ ಸಿಂಧು ಶಯನ ಸುಂದರವದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರವದನ ಏಳು ಜನಾರ್ದನ ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕ್ಷೇಮವೇ? ಈ ಪದತಳದಲ್ಲೇಕೆ ಕುಳಿತುಕೊಂಡೆ ಪಾರ್ಥ? ಆ ಪಾಶದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ವೈಕುಂಠಾಸನ, ನಿಮ್ಮ ಪಾದ ಪರಾಗವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ಕುರುಚಕ್ರೇಶ್ವರ. ಯೋಧನ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ. ಕುರುಚಕ್ರೇಶ್ವರನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನೆಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಾಣಸಕ ಅರ್ಜುನನು ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಇರಲಿ, ನೀವೀರರು ಏಕಾಲದಲ್ಲಿ ನನ್ನ ಬಳಿಗೆ ಬರಲು ಕಾರಣವೇನು? ಕೃಷ್ಣ ಮರಸಿಡಿದು ಭಾರ್ಗರದು ಬಂದಂತೆ ಕುರು ಪಾಂಡವರಿಗೆ ಭೀಕರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವುದು. ಏನು ಯುದ್ಧವೇ? ಇದು ಎಂಥ ದುಡುಕಿನ ಕಾರ್ಯ ಭಾವ. ಭಾವ ಅರ್ಜುನ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ ಕೃಷ್ಣ, ಅರ್ಜುನ, ವಾಸುದೇವ, ನೀ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಪುಳಿಗೆ ಬಂದರೆ ಸ್ಥಿರವಿಲ್ಲದ ಮಾನವ
ಆಸೆಯೇಕೋ ನಿರಾಸ ನಿರಾಸೆ ಬಾವ ಅರ್ಜುನ ವಾಸುದೇವ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈಯದ ಸಮರ ಸಾಹಸ ಅನುಚಿತ ಭರತ ಕಂಡ ಸಮರದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈಯದ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಣಯದಿಂದ ಲಾಭಗಾರಿಗೋ ಲಾಭಗಾರಿಗೋ ಅರ್ಜುನ ಧನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಧನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಬಂದು ಬಳಗ ರಕ್ತದಿಂದ ಕೃಷ್ಣ ಒಂದು ಬಳಗರದಿಂದ ಮರಣವೋ ಮಾಡಬೇಡ ಭ್ರಾಂತನಾಗಿ ಹೋಗಬೇಡ ಮರಣವೋ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಣಯದಿಂದ ಲಾಭಗಾರಿಗೋ ಸಂತಾಪ ದುರಿತ ಬೇಡವೋ ಈಯದ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಗಾರಿಗೋ 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 ನನಗೆ ಕೃಷ್ಣ ಬಾವ. ನನಗೆ ಅಣ್ಣ ತಮ್ಮಂದಿರಾದ ನೀವು ಒಡದಾಡಿ ಮಡಿಯುವುದು ಬೇಡ, ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಕೂಡ ಇರುವುದು. ಈ ನಿನ್ನ ಗೊಡ್ಡು ಉಪದೇಶಗಳನ್ನು ಬಿಟ್ಟು ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಪಾರ್ಥ, ವಾಸುದೇವ, ಕೇಳಿದೆಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನು? ಹೇಳಿದೆನು ದೇವ. ನೀನು ಕೂಡ ಯಾರ ಸಹಾಯವನ್ನು ಬಯಸಿ ಬಂದೆಂದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ತಾನೇ ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ಕೂಡದು ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮನಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನೇ ಪಾಲಿಸಿದಂತಾಗುವುದು ವಾಸುದೇವ. ಸುಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಪಾರ್ಥನನ್ನು ಕಂಡೆ. ಪಾರ್ಥನಾದರೂ ನಿನಗಿನ್ನ ಚಿಕ್ಕವನು ಇರಬಹುದು. ಮೊದಲು ಕೇಳುವ ಅವಕಾಶವು ಅವನಿಗಿರುವುದು. ಇರಲಿ, ನೀವು ಇಬ್ಬರಿಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಮೇತ ಅಕ್ಷೋಹಿಣಿ ಸೈನ್ಯವು ಒಂದು ಕಡೆ, ನಿರಸ್ತ್ರನು ನಿರಾಧಾರನು ಆದ ನಾವು ಮತ್ತೊಂದು ಕಡೆ. ಇವರೆಲ್ಲರಲ್ಲಿ ನಿಮಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ಆದ ಈತನನ್ನು ಕಟ್ಟಿಕೊಂಡು
ನನಗೇನಾಗಬೇಕು? ಕೃಷ್ಣ, ಬಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ಬಲೇ ಬಾವ, ನಿನ್ನ ಶೌರ್ಯಕ್ಕೆ ತಕ್ಕನ್ನಾದ್ದನ್ನೇ ಮೆಚ್ಚಿಕೊಂಡೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವನು. ಬರಲೇ ಮಾಧವ. ಹೋಗಿ ಬಾ ಬಾವ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಭಲೆ. ಈ ನಿನ್ನ ಕಣ್ಸನ್ನೆಯಿಂದ ಭಕ್ತರನ್ನೆಚ್ಚರಗೊಳಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಮುರಹರಿ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿ ಹಾರಿಸಿ ಯದುಪತಿ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಧರಿಸದಿರೆ ರಣದೋಳ್ ಆಯುಧವಂ ಧರಿಸದಿರೆ ಪಾಂಡವರನದೆಂದು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಬಹುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣಸಖ ಅಲ್ಲವೇ? ಈಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಈಗ ನೀವೇ ಬೇರೆ ಆದಿರಿ, ನಾವೇ ಬೇರೆ ಆದೆವು. ಜಯವು ಖಂಡಿತ ನಮ್ಮದೇ. ಬರಲೇ ಮಾಧವ. ಹೋಗಿ ಬಾ ಬಾವ. ಅರ್ಜುನ, ನನ್ನ ನಿನ್ನ ಭೇಟಿ ಮುಂದೆ ತಾನೇ ತಿಳಿಯುವುದು. ನಡೆ ಸುಯೋಧನ, ನಡೆ. ನನ್ನ ದ್ವಾರಕ ಯಾತ್ರೆಯು ಸಫಲವಾದಂತೆ ಸರಿ. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದಿದ್ದರೆ ಹೋಗಲಿ. ಗುರುದೇವ ಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಕೈವಶ. ಎಲೆಲವೋ ದ್ವಿತೀಯ ಪಾಂಡವ ಬಂಡ ಭೀಮ, ಈ ನಿನ್ನ ಗುಂಡಿಗೆ ಬಿಸಿ ರಕ್ತವನ್ನು ಸೀಳಲು ಈ ನನ್ನ ಹುಕ್ಕಿನಂತ ಬಾವುಗಳು ಹಿಗ್ಗಿ ಹಿಗ್ಗಿ ಮೆರೆಯುತ್ತಿರುವವು. ಧರ್ಮ ಕ್ಷೇತ್ರವಾದ ಈ ಪುಣ್ಯ ಭೂಮಿ ಇಂದಿನಿಂದಲೇ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಎಳೆದ ನಿಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ.
ಅಶ್ವತ್ಥಾಮರು ಶಲ್ಯ ಶಕುನಿ ಸೈಂಧವಾದಿ ಸಮರ ವೀರರು. ಆತ ಭೀಷ್ಮ ಚಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈಂಧವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಅಪ್ಪನ ಶಿರ ಆರಿಸುವನು ವೀರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಅಪ್ಪನ ಶಿರ ಹಾರಿಸುವನು ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ. ಸಾರ್ಥಕವಾಯಿತು. ಆರ್ಯವರ್ತದ ಯೋಗಶ್ರೇಷ್ಠನು ನನ್ನ ಪ್ರಾಣಸಕನು, ಬಂಧುವಾದ ಭಗವಾನ್ ವಾಸುದೇವ ಯಾದವಾಗ್ರಣಿಯು ಪಾಂಡವರ ಪಕ್ಷ ವಹಿಸಿ ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಈಗ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಪಾರ್ಥ, ಪಾರ್ಥ, ಪರಮಾತ್ಮ ಎಂತ ಕಾರ್ಯವನ್ನು ಮಾಡಿದೆ ಪಾರ್ಥ. ವಾಸುದೇವ, ಪಾರ್ಥದಿಂದ ಪರಾಜಯಕ್ಕೆ ಆಹ್ವಾನವಿತ್ತವೆಲ್ಲ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಪರಿಪರಿಯ ಪರಿಭವದಿಂದ ಜಗದಳು ನೊಂದೆನು ನಾನು ದೇವಾ. ಪರಿಪರಿಯ ಪರಿಭವದಿಂದ ಜಗದಳು ನೊಂದೆನು ನಾನು ದೇವಾ. ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರಬಾಗಿರುವೆ. ಪರಿಹರಿಸಿ ಕಾಯುವೆ ಪ್ರಭುವೇ, ಚರಣದಲ್ಲಿ ಶಿರಬಾಗಿರುವೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಅರ್ಥ ಅದನದಲ್ಲಿ ಕುರುಪತಿ ಜಯವ ಹದಗೆಡಿಸಿ ಧರ್ಮವ ಪೊರೆವ ದೇವಾ. ಗಗನದಲ್ಲಿ ಕುರುಪತಿ ಜಯವ ಹದಗೆಡಿಸಿ ಧರ್ಮವ ಪೊರೆವ ದೇವಾ. ಮಾಧವನೆ ನೀಯನಗೊಲಿದು ಸಾರಥಿಯ ರೂಪವ ಧರಿಸಿ ಜಯ. ಮಾಧವನೆ ನೀಯನಗೊಲಿದು ಸಾರಥಿಯ ರೂಪವ ಧರಿಸಿ ಜಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮನ್ನನಾದೆ ಎಂದು ತಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ, ಧನ್ಯನಾದೆನ, ಧನ್ಯನಾದೆನ. ಪರಮಾತ್ಮ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ಈ ವರದಾಸ್ತವು ನನ್ನ ರಥಾಶುಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ ದೇವಾ, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿಯುವುದನ್ನು. ನಿಯತ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ನನಗೀಗ ಅನುಮತಿಯನ್ನು ಕೊಡು ದೇವ, ನಾನು ಪುನಃ ನೋಡುವೆನು. ಪಾರ್ಥ, ವಾಸುದೇವ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವುದೇ ನಮಗಳ ಕರ್ತವ್ಯ. ವಾಸುದೇವ, ಇದು ಪಾರ್ಥ, ಮಾಧವ ನಿನ್ನಯ ದಯದಿ
ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಾರಿ ನಿನ್ನಯ ಒಲುಮೆಯ ಬಲದಿ ಮುರಾರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ಕಾತುರವೇತಗೆ ವಿಜಯ ವಿಜಯ ಕಾತುರವೇತಗೆ ವಿಜಯ ಕರದೊಳು ಗಾಂಡೀವ ಹಿಡಿದಿಯೋ ದೃಢದೆ ಕರದೊಳು ಗಾಂಡೀವ ಹಿಡಿದಿಯೋ ದೃಢದಿ ಎದೆಗೆಡದಿರು ಜೋಕೆ ಕಡುದಿರ ನೀನೆನಿಸಿ ಎದೆಗೆಡದಿರು ಜೋಕೆ ಕಡುದಿರ ನೀನೆನಿಸಿ ಕಾತುರವೇತಗೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ 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 ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರುತನು ನೀನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಾರಿ ನಿನ್ನಯ ಒಲುಮೆಯ ಬಲದಿ ಪಾರ್ಥ ನಿನ್ನಯ ಇತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಇತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲು ತೋರವೇ ಅನವರತವು ನಿನ್ನ ಬಿಡದಲೆ ತೋರವೇ ಮನದನು ಮಾನವ ಪಾತ 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 ಮನದನು ಮಾನವ ಬಿಡು ಬಿಡು ಪ್ರಿಯಕ ಮನದನು ಮಾನವ ಬಿಡು ಬಿಡು ಪ್ರಿಯಕ ಮನದನು ಮಾನವ ಬಿಡು ಬಿಡು ಪ್ರಿಯಕ ಅನದನು ಮಾನವ ಬಿಡು ಬಿಡು ಪ್ರಿಯಕ ಸಾಧಿಸು ಕಾರ್ಯವ ಭಯವೇ ತಗೆಯನ್ನು ಸಾಧಿಸು ಕಾರ್ಯವ ಭಯವೇ ತಗೆಯನ್ನು ಸಾಧಿಸು ಕಾರ್ಯವ ಭಯವೇ ತಗೆಯನ್ನು ಕಾತುರವೇ ತಗೆ ವಿಜಯ
ಕರದೊಳು ಗಾಂಡೀವ ಹಿಡಿದಿಯೋ ದುಡದೆ ಕರದೊಳು ಗಾಂಡೀವ ಹಿಡಿದಿಯೋ ದುಡದೆ ಎದೆಗೆಡದಿರು ಯೋಗೆ ಕಡುದಿರಲಿ ನಿಲ್ಲಿಸಿ ಪಾತುರ ವೇದಕ್ಕೆ ವಿಜಯ ಕೃಷ್ಣ ಪಾತ ಕೃಷ್ಣ ಪಾತ ರುಕ್ಮಿಣಿ ಬಾ ಬೇಗ ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಮನಮೋಹನ ಬಾ ಬೇಗ ದೇವ ಬಾ ಬೇಗ ಸ್ವಾಮಿ ಬಾ ಬೇಗ ಮನಮೋಹನ. ರುಕ್ಮಿಣಿ ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೇನು? ನಾನು ಮೊದಲು ಹೇಳಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ರುಕ್ಮಿಣಿ, ಯುದ್ಧವು ಅನಿವಾರ್ಯ. ಇದು ಎಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲೂ ಆಗದ ಅಚಿತ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ, ಭೀಷ್ಮ, ದ್ರೋಣ, ಕೃತವರ್ಮ, ಶಲ್ಯ, ಕರ್ಣ ಮುಂತಾದ ಮಹಾರಜಕರು. ಇನ್ನೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಎಷ್ಟೊಂದು ಜನ ಜೀವಂತವಾಗಿ ಉಳಿಯುವರು. ಯುದ್ಧ ಯುದ್ಧ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ರುಕ್ಮಿಣಿ, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಬಾರದೇನು? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನೊಂದು ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸಿತು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆದು ಕುರುಕ್ಷೇತ್ರದ ರಕ್ತಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನಡಿವನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ಜ್ಞಾನ ಮುಂತಾದ ಅನೇಕ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿ.
ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಇದನ್ನರಿತು ಇಂತಹ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಲಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆಯವ್ಯಯವನ್ನು ಛೇದಿಸದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯವರ್ತಕ್ಕೀಗ ಅಂತ ಅವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಇದನ್ನು ರಕ್ಷತೆಯಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕಾರಿಕಾರವಿರಲಿ. ಈ ಘೋರ ಹತ್ಯೆ ಕಂಡ ನಿನ್ನಲ್ಲಿ ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಈಗಲೇ ಹಸ್ತಿನಾವತಿಗೆ ಹೋಗುವುದು. ಈ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ರುಕ್ಮಿಣಿ. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲವಾಗುವುದು. ರುಕ್ಮಿಣಿ, ದ್ವಾರಕಿಯ ಸೌಂದರ್ಯ ಲಹರಿ ಕೃಷ್ಣನ ಮನಗೆದ್ದ ಚಂದ್ರ ಚಕೋರಿ ಕಲೆಯೇ ರುಕ್ಮಿಣಿ ಬಾರಿ ಕಲೆಯೇ ಕಲೆಯೇ ಮಾಮರ ಕಂಪಲಿ ನಿಂದ ಮರುರಗಾನವೋ ಮಾಮರ ಕಂಪಲಿ ಬಿಂದ ಕೋಗಿಲೆ ಮರುರಗಾನವೋ ನಿನ್ನಲವೋ ನೀರಿನಿಂದ ಸವಿಗಾನ ಹೃದಯ ರಾಗವ ಮರೆಯುವೆ ರಾಗವ ಮರೆಯುವೆ ರಾಗದ ಲೀಲೆಯ ದೋನ ತುಂಬಿ ನಟನ ಮಾಡು ಚೆಲುವೆ ರಾಗದ ಲೀಲೆಯ ದೋನ ತುಂಬಿ ನಟನ ಮಾಡು ಚೆಲುವೆ ಕೋಗಿಲೆ ನಿನ್ನ ಕಂಡು ನಾಚಿತು ಕೋಗಿಲೆ ನಿನ್ನ ಕಂಡು ನಾಚಿತು ಹಾಡಿ ನಿನ್ನ ಕಲೆಯ